ನೀವು ನೋಡಿರ್ಬೋದು, ಯಾವುದೇ ದೇವಸ್ಥಾನ ಆಗಲಿ ಯಾವುದೇ ಮನೆ ಮುಂದಾಗಲಿ ಒಂದು ರಾಕ್ಷಸನ ಥರ ಇರೋ ಮುಖವಾಡ ಹಾಕಿರ್ತಾರೆ. ಆ ಮುಖವಾಡ ಯಾರು ಹೇಗೆ ಹೆಂಗೆ ಹುಟ್ಕೋತಪ್ಪ ಅಂದ್ರೆ ಆ ಮುಖವಾಡದ ಹೆಸರು ಕೀರ್ತಿ ಮುಖ ಅಂತ. ಕೀರ್ತಿ ಮುಖ ಅಂತ ಅದೊಂದು ಸಾಕ್ಷಾತ್ ಶಿವನ ಒಂದು ತುಂಡಾಗಿರ್ತೈತಿ. ಅದು ಯಾವ ಥರ ಹುಟ್ಕೊಂತಪ್ಪ ಅಂದ್ರೆ ಶಿವ ಒಮ್ಮೆ ತಪಸ್ಸು ಕೂತಿರ್ತಾನು. ತಪಸ್ಸು ಕೂತ ಟೈಮ್ದಾಗ ಅವನ ತಲೆ ಮೇಲಿರೋ ಚಂದ್ರನಿಗೆ ಏನು ಮಾಡ್ತಾನೋ ರಾವು ಗ್ರಹಣ ಹಿಡಿತಾನು. ಗ್ರಹಣ ಹಿಡ್ಕೊಳ್ಳೋಣ ಶಿವನಿಗೆ ಕೋಪ ಬರ್ತೈತಿ. ಕೋಪ ಬಂದ ಟೈಮ್ದಾಗ ಅವನು ಮೂರನೇ ಕಣ್ಣ ತೆಗಿತಾನೆ. ಮೂರನೇ ಕಣ್ಣು ತೆಗೆದ್ಮೇಲೆ ಅಲ್ಲಿಂದ ಒಂದು ಬೆಂಕಿ ಬರುತ್ತೆ. ಆ ಬೆಂಕಿಯಾಗಿ ಯಾರು ಹುಡ್ಕೋತಾರಪ್ಪ ಅಂದ್ರೆ ಈ ಕೀರ್ತಿ ಮುಖ ಹುಟ್ಕೋತಾನೆ. ಕೀರ್ತಿ ಮುಖ ಹುಟ್ಕೊಂಡ ಆ ರಾಹುನ ಬೆನ್ನ ಹತ್ತಾನ ತಿನ್ಬೇಕಂತೇಳಿ ಬೆನ್ನ ಹತ್ತಿದಾಗ ಅವಾಗ ರಾಹು ಅವನ ಕೈಯಿಂದ ತಪ್ಪಿಸ್ಕೊಂಡ ಶಿವನ ಮುಂದೆ ಬರ್ತಾನೆ. ಶಿವನ ಮುಂದೆ ಬಂದಮೇಲೆ ಕ್ಷಮೆ ಇರ್ಲಿ ಅಂತ ಕೇಳ್ತಾನೋ, ಕ್ಷಮಿಸಂತ ಕೇಳ್ತಾನೋ. ಈ ಶಿವ ಅಂತೂ ಸಾಕ್ಷಾತ್ ಪರಮೇಶ್ವರ, ಯಾರ ಬಂದರೂ ಕ್ಷಮಿಸಿಬಿಡ್ತಾನೆ. ಆವಾಗಿಂದಾಗಲೇ ಕ್ಷಮಿಸಿಬಿಟ್ಟ ಅವ್ರನ್ನೂ ಕೂಡ. ಅವಾಗ ಕೀರ್ತಿ ಮುಖ ಶಿವನ ಕೇಳ್ತಾನು, ಇವಾಗ ನಾ ಯಾರನ್ನ ತಿನ್ಲಿ ಅಂತೇಳಿ. ಅವಾಗ ಶಿವ ಹೇಳ್ತಾನು, ನೀನ ತಿನ್ಕೋ ಅಂತ ಹೇಳ್ತಾನು. ಅವಾಗ ಕೀರ್ತಿ ಮುಖ ಅವನ್ನೆಲ್ಲ ತಿನ್ಕೋತಾನು. ತಿನ್ಕೊಂಡ್ಮೇಲೆ ಬರೀ ಅವನ ಮುಖ ಅಷ್ಟೇ ಉಳಿಯುತ್ತೆ. ಮುಖ ಅಷ್ಟೇ ಉಳಿದ್ಮೇಲೆ ಅವಾಗ ಶಿವ ನೋಡಿ ಅವನ ಮೆಚ್ತಾನು. ಮೆಚ್ಚಿದ ಅವನೊಂದು ವರ ಕೊಡ್ತಾನೆ. ನಿನ್ನ ಯಾವ ಮನೆ ಹೊರಗೆ ಯಾವ ದೇವಸ್ಥಾನ ಹೊರಗೆ ತೂಗಾಗ್ತಾರಲ್ಲ ಆ ದೇವಸ್ಥಾನದಲ್ಲಿರೋ ನಕಾರಾತ್ಮಕ ಶಕ್ತಿ ಆಗಲಿ, ಯಾವುದೇ ಅಹಂಕಾರ ಆಗಲಿ, ಯಾವುದೇ ದುಷ್ಟ ಶಕ್ತಿಗಳಾಗಲಿ ಆ ಮನೆ ಮೇಲೆ ಬೀಳ್ದಿರ್ಲಿ ಅಂತೇಳಿ ಅದಕ್ಕೆ ವರ ಕೊಡ್ತಾನು. ಈ ಥರ ಆಗಿ ಆ ಕೀರ್ತಿ ಮುಖನ ಜನನ ಆಗ್ತದೆ. ಜೈ ಭೋಲೆನಾಥ್.